ನಮಗೆ ಸೂರಪಲ್ಲಿಯಲ್ಲಿ ಫಸ್ಟು 16 ಎಕರೆ ಜಾಗ ಇತ್ತು. ಅದಾದ್ಮೇಲೆ ನಾವು 9 ಎಕರೆ 37 ಕುಂಟೆ ಜಾಗನ ಮತ್ತೆ ನಾವು ಆಶ್ರಯ ಜಾಗಕ್ಕೆ ತಗೊಂಡು ಮತ್ತೆ ಅದನ್ನು ಡೆವಲಪ್ ಮಾಡಿ ಅದರ ಪ್ಲ್ಯಾನ್ನ ಅಪ್ರೂವಲ್ಗೆ ಇವತ್ತು ಇಲ್ಲಿ ಪ್ರಾಧಿಕಾರಕ್ಕೆ ಬಂದಿತ್ತು. ಸೊ ಆ್ಯಕ್ಚುಲಿ ಹಿಂದೆ ನಾವೆಲ್ಲ ಅವ್ರು ಹೇಳೋ ಥರ ಕಮರ್ಷಿಯಲ್ ಪರ್ಪಸ್ಗೆ ಅಂತಂದಾಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರಬೇಕು ಅಂದರೆ ಒಂದು ಲೇಔಟ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಪ್ರೈವೇಟ್ ಲೇಔಟ್ಸಲ್ಲಿ ಯಾವ ರೀತಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅದೇ ರೀತಿ ಇಲ್ಲಿ ನಾವು ಪಾರ್ಕ್ಸ್ ಎಲ್ಲ ಕೊಟ್ಟಿದ್ವಿ. ಪಾರ್ಕು, ಅಂಗನವಾಡಿ, ಸ್ಕೂಲ್ ಕೊಟ್ಟಿದ್ವಿ. ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಜಾಗ ಕೊಟ್ಟಿದ್ವಿ. ಪ್ರೈಮರಿ ಹೆಲ್ತ್ ಸೆಂಟರು, ಪಾರ್ಕು ಮತ್ತು ಸ್ಕೂಲು, ಆಪ್ಕಾಮ್ಸು, ನಂದಿನಿ ಪಾರ್ಲರು ಈ ಥರ ಎಲ್ಲ ಕೊಟ್ಟಾಗ ಭಾಳ ಜಾಗ ಅದಕ್ಕೆ ಹೋಗಿತ್ತು. ಸೊ ಅದಾದಮೇಲೆ ನಾವು ಮತ್ತೆ 9 ಎಕರ್ಸ್ ಜಾಗ ತಗೊಂಡಾಗ ಒಂದು ಆಲ್ಮೋಸ್ಟು 594 ಸೈಟ್ಸ್ ಬೆನಿಫಿಷರೀಸ್ಗೆ ಕೊಡಲಿಕ್ಕೆ ಈ ಪ್ಲ್ಯಾನ್ ಅಪ್ರೂವಲ್ ಆಗಿತ್ತು. ಅದರ ಅನುಮೋದನೆಗೆ ಇವತ್ತು ಪ್ರಾಧಿಕಾರಕ್ಕೆ ಬಂದಿತ್ತು, ಫೈನಲ್ ಅನುಮೋದನೆಗೆ. ಸೊ ಎಲ್ಲ ಪ್ರೋಸೆಸ್ ಆಗ್ತಾ ಇರೋದ್ರ ಜೊತೆಗೆ ಅದು ಇವತ್ತು ಫಸ್ಟ್ ಸಬ್ಜೆಕ್ಟು. ಅದಾದಮೇಲೆ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಂತ್ರಿಗಳು ಆಗಿರುವಂಥವರು. ನಾವು KGFನಲ್ಲಿ ನಾವು ಇರ್ಬೋದು ಮತ್ತು ಬಂಗಾರಪೇಟೆಯ ಶಾಸಕರಾಗಿರುವಂಥ ಸಹೋದರರು ನಾರಾಯಣಸ್ವಾಮಿ ಅಣ್ಣವರು ಇರ್ಬೋದು. ನಾವು ಈ ಭಾಗದಲ್ಲಿ ಒಂದು IT ಕಂಪನಿ, ಸಾಫ್ಟ್ವೇರ್ ಕಂಪನಿ ಬರಬೇಕು ಅಂತಂದರೆ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಜಾಗ ಕೊಡಬೇಕು ಅಂತ ಒತ್ತಾಯ ಮಾಡಿದಾಗ ನಮ್ಮಲ್ಲಿ BMLಯಿಂದ ತೊಗೊಂಡಿದ್ದ 994 ಎಕರ್ಸ್ ಜಾಗದಲ್ಲಿ 294 ಎಕರ್ಸ್ ಒಂದೇ ಸ್ಟ್ರೆಚ್ಚಲ್ಲಿರುವಂಥ ಜಾಗನ ಕೊಟ್ಟಿರ್ತೀವಿ. ಅದು ಒಂದು ವರ್ಷದ ಕಾಲ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣದೆ ಕುಂಠಿತವಾಗಿರುತ್ತೆ. ಮತ್ತು ಸದನದಲ್ಲಿ ವಿಸ್ತಾರವಾಗಿ ಚರ್ಚೆ ಆದಾಗ ನನ್ನ ಮತ್ತು ಸ್ಥಳೀಯವಾಗಿರೋ ನಾನು ಮತ್ತು ಪಕ್ಕದ ಬಂಗಾರಪೇಟೆ ಶಾಸಕರು ಇಬ್ಬರೂ ಸೇರಿ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕು, ಇಂಟಿಗ್ರೇಟೆಡ್ ಟೌನ್ಶಿಪ್ನ ನೀವು ಕಾರ್ಯರೂಪಕ್ಕೆ ತರಬೇಕು, ಮತ್ತು ನೀವು ಕಾಲಾವಕಾಶ ಏನು ತೊಗೊಂಡು ಅಷ್ಟರಲ್ಲೇ ನೀವು ಅದನ್ನು ಡೆವಲಪ್ ಮಾಡಬೇಕಾಗಿತ್ತು, ಗಮನ ಹರಿಸಲಿಲ್ಲ ಅಂತಂದಾಗ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅದನ್ನು ಪ್ರಸ್ತಾವನೆಯನ್ನು ತಗೊಂಡು ಬಜೆಟಲ್ಲಿ ಘೋಷಣೆ ಆದಮೇಲೆ ಅವರು ನಮ್ಮ ಜೊತೆ ಪ್ರವಾಸ ಮಾಡ್ತಾರೆ. ಕಳೆದ 10-15 ದಿನಗಳಲ್ಲಿ ಪ್ರವಾಸ ಮಾಡಿ ಹೋದ್ಮೇಲೆ ಮತ್ತೆ ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂದ 20 crores ಮಂಜೂರು ಮಾಡಬೇಕು ಅಂತ ಪ್ರಸ್ತಾವನೆ ಕೊಡ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ದೀಪಾ ಚೋಳನ್ ಅವರು ಏನಿದೆ 294 ಎಕರ್ಸ್ ಜಾಗನ ಲೆವೆಲಿಂಗ್ ಮಾಡಿ, ಜಂಗಲ್ ಕ್ಲಿಯರೆನ್ಸ್ ಮಾಡಿ, ರೋಡ್ಸ್ ಮಾಡಿ, ಅಂದರೆ ಅದಕ್ಕೆ ಸುತ್ತು ರೋಡ್ಸ್ ಯಾವ ಥರ ಮಾಡಬೇಕು, ರೋಡ್ಸು ಮಾಡಿ, ಮತ್ತು ಆ ಜಾಗಕ್ಕೆ ಸೇಫ್ಟಿ ಮೆಷರ್ಸ್ ಮಾಡಬೇಕು ಅಂತ ಚೈನ್ ಲಿಂಕ್ ಫೆನ್ಸಿಂಗ್ ಎಲ್ಲ ಮಾಡಿ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಪ್ರಾವಿಷನ್ ಮಾಡಿ ಅಂತ 20 crores ಪ್ರಾವಿಷನ್ ಮಾಡ್ತಾರೆ. ಮತ್ತು ಅದರದ್ದೇ ಅಧ್ಯಕ್ಷರಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಅಧ್ಯಕ್ಷರಾಗಿದ್ದಾರೆ ಬಂಗಾರಪೇಟೆಯ ಶಾಸಕರಾಗಿರೋದ್ರಿಂದ ಅವ್ರ ಮುಖಾಂತರನೂ ಅವ್ರಿಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇದನ್ನು ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಇದನ್ನು PPP ಮಾಡೆಲಲ್ಲಿ ಭಾಳ ಜನ ಇನ್ವೆಸ್ಟರ್ಸ್ ಬರಬೇಕು ಅಂತಂದರೆ ಇದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ 50% ಕಮರ್ಷಿಯಲ್ ಪರ್ಪಸ್ಗೆ, ಅಂದರೆ IT ಮತ್ತು ಸಾಫ್ಟ್ವೇರ್ ಕಂಪನೀಸ್ನ ಅಲ್ಲಿ ಬರೋವಂಥ ಇನ್ಫ್ರಾಸ್ಟ್ರಕ್ಚರ್ಸ್ನ ಅಲ್ಲಿ ತರ್ತಾರೆ. ಆಮೇಲೆ ಇನ್ನು 20% ಅದರಲ್ಲಿ ಇನ್ನೊಂದು 20 ಎಕರ್ಸ್ನ ಏನು ಮಾಡ್ತಾರೆ, ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಮಾಡ್ತಾರೆ. ಸ್ಕೂಲ್ಸ್ಗೆ, ಬ್ಯಾಂಕಿಂಗ್ ಸಿಸ್ಟಮ್ಗೂ ಕೂಡ ಇದೇ ಜಾಗದಲ್ಲಿ ಡೆವಲಪ್ ಮಾಡ್ತಾರೆ. ಮತ್ತು ಇನ್ನೊಂದು 10 ಎಕರ್ಸ್ನ ಪಾರ್ಕ್ಸ್ ಆಗಿ ಡೆವಲಪ್ ಮಾಡ್ತಾರೆ. ಸೊ ಇದು ಎಲ್ಲ ಬೇರೆ ಡೆಲ್ಲಿಯಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಒಂದು ರೋಲ್ ಮಾಡೆಲ್ ಆಗಿ ಮಾಡಿದ್ದಾರೆ, ಅದೇ ಥರನೇ ಒಂದು ಏಜೆನ್ಸಿ ಏನಿದೆ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ದು ಒಂದು ಬೋರ್ಡ್ ಇದೆ. ಅದರ ಅಧ್ಯಕ್ಷರು ಕೂಡ ಬಂಗಾರಪೇಟೆ ಶಾಸಕರಾಗಿರೋದ್ರೆ ಅವ್ರ ಕಡೆಯಿಂದನೂ ಒಂದು PPP ಮಾಡೆಲಲ್ಲಿ ಒಂದು ಪ್ಲ್ಯಾನ್ನ ಪ್ರಸ್ತಾವನೆ ಕೂಡ ಮಾಡ್ತಾ ಇದ್ದಾರೆ. ಇನಿಷಿಯಲ್ ಆಗಿ 20 ಕೋಟಿಯನ್ನು ಮಂತ್ರಿಗಳು ಬಂದು ಹೋದ್ಮೇಲೆ ನಾವಿಬ್ಬರು ಶಾಸಕರು ಅದನ್ನು ಗೌರವಿಸ್ತೀವಿ ಮತ್ತು ಶೀಘ್ರಗತಿಯಾಗಿ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಇವತ್ತು ಅವರೆಲ್ಲ ಬಂಗಾರಪೇಟೆ ಶಾಸಕರು ಬೇರೆ ಏನೋ ಕಾರ್ಯಕ್ರಮದ ಒತ್ತಡದಿಂದ ಹೊರಗಡೆ ಹೋಗಿರೋದ್ರಿಂದ ನಾವಿಬ್ಬರದ್ದು ಜವಾಬ್ದಾರಿ ಆಗಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಇಬ್ಬರೂ ಸೇರಿ ಎರಡೂ ಕ್ಷೇತ್ರಕ್ಕೆ ಅನುಕೂಲ ಆಗುವಂಗೆ, ಎರಡೂ ಕ್ಷೇತ್ರದ ವಿದ್ಯಾವಂತ ಯುವಕರಿಗೆ ಅನುಕೂಲ ಆಗುವಂಥ ದೂರದೃಷ್ಟಿಯಿಂದ ಈಗ ಈ ಪ್ರಾಜೆಕ್ಟ್ನ ನಾವು ಮಾಡಿಸ್ತಾ ಇದ್ದೀವಿ ಮಂತ್ರಿಗಳ ಹತ್ರ ಹಠ ಮಾಡಿ.
ಸೊ ಅದು ಮೊದಲನೇ ಹಂತದ ಪ್ರಯತ್ನದಲ್ಲಿ 20 ಕೋಟಿಯ ಅನುದಾನನ ಬಿಡುಗಡೆ ಮಾಡಿದರೆ ಅದರ ಪ್ರಸ್ತಾವನೆ ಇವತ್ತು ಮೀಟಿಂಗಲ್ಲಿತ್ತು. ಮಂತ್ರಿಗಳಿಗೂ ಧನ್ಯವಾದಗಳು ಹೇಳ್ತೀವಿ. ಇದನ್ನು ಹೆಜ್ಜೆಯನ್ನು ಫಾಲೋ ಅಪ್ ಮಾಡಲಿಕ್ಕೆ ಕಮಿಷನರ್ ಇರ್ಬೋದು, ಪ್ರಾಧಿಕಾರದ ಅಧ್ಯಕ್ಷರಿರ್ಬೋದು, ನಮ್ಮ ಆದಿಯಾಗಿ ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಡುಗಡೆ ಆಗಿದೆ ಮೇಡಮ್. ಅನುದಾನನ ರಿಸರ್ವ್ ಮಾಡಿದ್ದಾರೆ. ರಿಸರ್ವ್ ಮಾಡಿ 20 crores ಇಮಿಡಿಯೇಟ್ ಆಗಿ ನಮಗೆ ಸೆಷನ್ ಟೈಮಲ್ಲೇ ಮೀಟಿಂಗ್ ಕರೆದ್ರು, ವಿಸಿಟ್ ಮಾಡ್ಕೊಂಡು ಹೋದ್ಮೇಲೆ. ಆಮೇಲೆ ಅದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂದರೆ ಇವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿದ್ದಾರೆ ಆ ಇಲಾಖೆಗೆ, ಮತ್ತು ನಮ್ಮ ಪೌರಾಯುಕ್ತರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ, ನಗರಾಭಿವೃದ್ಧಿ ಮತ್ತು ಪ್ರಾಧಿಕಾರ, ಪ್ಲಾನಿಂಗು ಮತ್ತು ಡೆವಲಪ್ಮೆಂಟ್ ಎರಡಕ್ಕೂ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿದ್ದಾರೋ ಕರೆಸಿ ಇಮ್ಮಿಡಿಯೇಟಾಗಿ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು ಅಂತಂದರೆ ನೀವು ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿ ಇಮ್ಮಿಡಿಯೇಟಾಗಿ ಆ ಪ್ಲ್ಯಾನಿಂಗ್ ಮಾಡಿಸ್ತಾರೆ. ಆ ಪ್ಲ್ಯಾನಿಂಗ್ ಮಾಡಿರೋದ್ರಿಂದ ಇವ್ರಿಗೀಗ 20 crores ಅದನ್ನು ಅಪ್ರೂವಲ್ ಮಾಡ್ತಾರೆ ಮಿನಿಸ್ಟ್ರಿ. ಮೂಲಭೂತ ಸೌಲಭ್ಯಗಳು ಯಾವ್ಯಾವ ರೀತಿ ಮೂಲಭೂತ ಸೌಲಭ್ಯಗಳು ಅಂದರೆ ಇದರಲ್ಲಿ ಇಂಟರ್ನೆಟ್ ಸಿಟಿ ಏನೇನೆಲ್ಲ 20 ಕೋಟಿಯಲ್ಲಿ ಏನೇನಿರುತ್ತೆ ಮೇಡಮ್? ರೋಡ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ 294 acresನ ಸೇಫ್ಟಿ ಮಾಡಲಿಕ್ಕೆ ಫೆನ್ಸಿಂಗ್ ಜೊತೆಯಲ್ಲಿ ಸರ್ವೆ ಅವರು ಗ್ರೌಂಡ್ ಸರ್ವೆ ಮಾಡಿ ಆ ಜಾಗ ಎಲ್ಲ ಅದ್ಬಸ್ತು ಮಾಡ್ತಾರೆ. 294 acres ಕೂಡ ಫೆನ್ಸ್ ಜೊತೆ ಚೈನ್ ಲಿಂಕ್ ಅಲ್ಲಿ ಸೇಫ್ಟಿ ಮೆಷರ್ಸ್ ಮಾಡ್ತಾರೆ. ರೋಡ್ಸ್ ಮಾಡ್ತಾರೆ. ಒಂದು ಎಕ್ಸ್ಪ್ರೆಸ್ ಹೈವೇಗೆ ಒಂದು ರೋಡು, ಅದಾದ್ಮೇಲೆ ನಮ್ಗೆ ಈ ಕಡೆ ಟುವರ್ಡ್ಸ್ KGF ಆಮೇಲೆ ಬಂಗಾರಪೇಟೆಗೆ ರೋಡ್ಸು, ಅದಕ್ಕೆ ಕನೆಕ್ಟಿಂಗ್ ರೋಡ್ಸ್ನ ಮಾಡ್ತಾರೆ. ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಯಾವುದೇ ಒಂದು ಕಂಪನಿ ಎಮರ್ಜ್ ಆಗುತ್ತೆ ಅಂತ